ಈ ದಿನದ ಚಿಂತನಾ ವಾಕ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಚಿಂತನಾ ವಾಕ್ಯ ನಮ್ಮನ್ನ ಆ ಪ್ರಭುವಿನಡೆಗೆ ಕರೆದುಕೊಂಡು ಹೋಗುವಂತಹ ವಾಕ್ಯ. ಪ್ರಿಯರೇ, ನಾವು ನೋಡುತ್ತೇವೆ, ನಾವು ಹೆಚ್ಚಾಗಿ ವಿಶ್ವಾಸಿಗಳಾಗ್ತೇವೆ. ನಮಗೆಲ್ಲರಿಗೂ ಪ್ರಾರ್ಥಿಸಬೇಕು ಅಂತ ಆಸೆ. ನಾವು ಯಾವಾಗಲೂ ಪ್ರಾರ್ಥಿಸ್ತಾ ಇರಬೇಕು, ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಇರಬೇಕು ಎಂಬ ಆಸೆ. ಪ್ರವಾದಿಗಳ ಪುಸ್ತಕಗಳನ್ನು ಓದಬೇಕಾದ್ರೆ ನಮಗೆ ಆಸೆ ಬರ್ತದೆ, ನಾನು ಪ್ರವಾದಿ ಆಗಬೇಕು ಅನ್ನೋ ಒಂದು ಆಸೆ ಬರ್ತದೆ. ಪ್ರೇಷಿತರನ್ನ ನೋಡಬೇಕಾದ್ರೆ ಸಂತ ಪೌಲರನ್ನಾಗಲಿ, ಪೇತ್ರನಾಗಲಿ, ಮತ್ತಾಯನನ್ನಾಗಲಿ ಅಥವಾ ಯವಾನನ್ನಾಗಲಿ, ಯಾರನ್ನೇ ನಾವು ನೋಡಬೇಕಾದ್ರೆ ನಾನು ಒಬ್ಬ ಪ್ರೇಷಿತನಾಗಬೇಕೆಂಬ ಆಸೆ ಬರ್ತದೆ. ಹಾಗೆ ರಕ್ತ ಸಾಕ್ಷಿಗಳ ಹೆಸರನ್ನ ಕೇಳಬೇಕಾದರೆ ಅಯ್ಯೋ ನಾನು ಸಹ ಒಬ್ಬ ರಕ್ತ ಸಾಕ್ಷಿ ಆಗಬೇಕು ಅನ್ನೋ ಆಸೆ ಬರ್ತದೆ. ಹಲವಾರು ಸಂತರನ್ನ ನೋಡ್ತೇವೆ, ಸಂತ ಆಂತೋನಿಯವರನ್ನ ನೋಡ್ತೇವೆ, ಬೆನೆಡಿಕ್ಟ್ನ ನೋಡ್ತೇವೆ, ಹಲವಾರು ಸಂತರನ್ನ ನೋಡ್ತೇವೆ. ಆಗ ನಮಗನಿಸ್ತದೆ ಅಯ್ಯೋ ನಾನು ಸಹ ಸಂತನಾಗಬೇಕೆಂಬುದಾಗಿ. ಬೈಬಲ್ನ ಶ್ರೀಪುಟದಲ್ಲಿ ಎಷ್ಟೋ ವಿಶ್ವಾಸಿಗಳನ್ನ ನಾವು ನೋಡ್ತೇವೆ. ಆ ವಿಶ್ವಾಸಿಗಳನ್ನು ನೋಡಬೇಕಾದ್ರೂ ಸಹ ನಮಗನಿಸ್ತದೆ ನಾನು ವಿಶ್ವಾಸಿ ಆಗಬೇಕು, ಅವರಂತೆ ಆಗಬೇಕೆಂಬುದಾಗಿ. ಪ್ರಿಯರೇ, ನಮಗೆ ಆಸೆ ನಿಜವಾಗಿ ಇದೆ, ನಾನೊಬ್ಬ ವಿಶ್ವಾಸಿ ಆಗಬೇಕು ಅಂತೇಳಿ. ಅಥವಾ ಊರಿನಲ್ಲಿರುವಂತಹ ಯಾವುದೋ ಒಂದು ಒಳ್ಳೆಯ ಶಕ್ತವಾಗಿ ಪ್ರಾರ್ಥಿಸುವಂತಹ ಗುರುಗಳನ್ನ ನೋಡಬೇಕಾದ್ರೆ, ಶುಭ ಸಂದೇಶ ಸಾರುವಂತಹ ವ್ಯಕ್ತಿಗಳನ್ನ ನೋಡಬೇಕಾದ್ರೆ, ಅಥವಾ ಆಳವಾದ ವಿಶ್ವಾಸದಲ್ಲಿ ಪ್ರಾರ್ಥಿಸೋರನ್ನ ನೋಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ ನಾನು ಸಹ ಪ್ರಾರ್ಥಿಸಬೇಕು ಎಂಬುದಾಗಿ. ಇದೇ ಪ್ರಿಯರ ವಿಶ್ವಾಸ. ಅದು ನಮ್ಮನ್ನ ಪ್ರತಿಯೊಬ್ಬ ಕೆಲವು ಸಾರಿ ವರ್ಡ್ ಆಫ್ ಗಾಡ್ ನ ಕೇಳಬೇಕಾದ್ರೆ, ಇನ್ನೊಬ್ಬರು ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಬರ್ತದೆ ನಾವು ನಿಜವಾಗಿಯೂ ಅವರಂತೆಯೇ ಆಗಬೇಕೆಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ನಾವು ದೇವರಲ್ಲಿ ಯಾವಾಗ ಭಯಭಕ್ತಿಯುಳ್ಳವರಾಗಿರ್ತೇವೋ, ಆ ದೇವರ ಆ ಭಯಭಕ್ತಿ ಯಾವಾಗ ನಮ್ಮೊಳಗೆ ನೆಲೆಸ್ತದೋ ಆಗ ರಕ್ಷಣೆ ನಮ್ಮ ಹತ್ತಿರ ಬರ್ತದೆ. ನಾನು ಯಾವಾಗ ದೇವರಿಗಾಗಿ ಹಂಬಲಿಸ್ತಾ ಹಗಲು ರಾತ್ರಿ ನಾನು ಪ್ರಭುವಿಗಾಗಿ ಜೀವಿಸಬೇಕು ಎಂಬುದಾಗಿ ನಾನು ಮಾಡುವ ಕಾರ್ಯದಲ್ಲಿ, ನಾನು ಮಾಡುವ ಕೆಲಸದಲ್ಲಿ, ನಾನು ಮಾತನಾಡುವ ಮಾತಿನಲ್ಲಿ, ಯಾವುದೇ ವಿಷಯದಲ್ಲಿ ನಾನು ಪ್ರಾಮಾಣಿಕತೆಯನ್ನ ನಾನು ಹುಡುಕ್ತೇನೆ. ಯಾಕೆಂದ್ರೆ ದೇವರಿಗೆ ನಾನು ಹತ್ತಿರವಾಗ್ತೇನೆ. ನಾವು ದೇವರಿಗೆ ಹತ್ತಿರವಾಗಬೇಕಾದ್ರೆ ಪ್ರಿಯರೇ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇರ್ತದೆ. ಸುಳ್ಳು ಹೇಳ್ಬೇಕಾದ್ರೆ ಇದು ಸುಳ್ಳು ಅಂತ ಗೊತ್ತಾಗ್ತದೆ, ಮೋಸ ಮಾಡುವಂತಹ ಮೋಸ ಅಂತ ಗೊತ್ತಾಗ್ತದೆ, ಕೆಟ್ಟದ್ದು ಬರುವಾಗ ಕೆಟ್ಟದ್ದು ಅಂತ ಗೊತ್ತಾಗ್ತದೆ. ಹಾಗೂ ನಾವೇನಾದ್ರೂ ಮತ್ತೊಬ್ಬರನ್ನ ದೂಷಿಸಬೇಕಾದ್ರೆ ನಾವು ಇದು ತಪ್ಪು, ನಾನು ದೂಷಿಸಬಾರದು, ನಾನು ನಿಂದಿಸಬಾರದು, ಯಾರನ್ನು ಕಡೆಗಣಿಸಬಾರದು, ಯಾರಿಗೂ ತೀರ್ಪು ಕೊಡಬಾರದು ಎಂಬುದಾಗಿ ನಮ್ಮ ಮನಸ್ಸಲ್ಲಿ ಬರ್ತದೆ. ಹೌದು ಪ್ರಿಯರೇ, ಇದೆಲ್ಲ ವಿಶ್ವಾಸಿಯ ಒಂದು ಸಂಕೇತ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕಾದ್ರೆ ಆ ರಕ್ಷಣೆ ನಮ್ಮ ಹತ್ತಿರ ಬರ್ತಾ ಇದೆ ಎಂಬುದಾಗಿ ಅರ್ಥ. ನಮ್ಮ ಮನಸ್ಸು ಗೊಂದಲವಾಗಬೇಕಾದ್ರೆ ನಮಗೆ ಧೈರ್ಯ ಸಿಗ್ತದೆ, ಅಂದ್ರೆ ನಾವು ದೇವರ ಹತ್ತಿರವಾಗ್ತಾ ಇದ್ದೀವಿ ಅಂತೇಳಿ ಅರ್ಥ. ನಮಗೆ ಆ ಯೋಚನೆಗಳು ಕೆಲವು ಸಾರಿ ಟೆಂಪ್ಟೇಷನ್ಸ್ ಬರ್ತದೆ. ಆ ಟೆಂಪ್ಟೇಷನ್ ಬರಬೇಕಾದ್ರೆ ನಾವು ರಕ್ಷಣೆಗೆ ಹತ್ತಿರವಾಗ್ತಾ ಇದ್ದೀವಿ ಅಂದ್ರೆ ನಾವು ಅದರಿಂದ ದೂರವಾಗ್ತೇವೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಪ್ರಯತ್ನ ಪಡುತ್ತೇವೆ. ಹೌದು ಪ್ರಿಯರೇ, ಯಾಕೆಂದ್ರೆ ಯಾವಾಗ ನಾವು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೋ ಆಗ ನಾವು ದೇವರ ಹತ್ತಿರವಾಗ್ತೇವೆ, ನಮ್ಮನ್ನ ದೇವರ ಹತ್ತಿರಕ್ಕೆ ಅದು ಕೊಂಡೋಗ್ತದೆ. ಅದರಿಂದ ನಾವು ದೇವರಿಗೆ ಹತ್ತಿರವಾಗಬೇಕು. ನಾವು ದೇವರಿಗೆ ಹತ್ತಿರವಾಗ್ತಾ ಇದ್ದೇವೆ ಎಂಬುದಾದರೆ ನಾವು ಬದಲಾವಣೆ ಆಗ್ತಾನೇ ಇರ್ತೇವೆ. ನಮ್ಮನ್ನ ಅದು ಬದಲಾವಣೆ ಮಾಡ್ತಾನೆ ಇರ್ತದೆ. ಅದರಿಂದ ನಾವು ದೇವರ ಮಹಿಮೆಗೆ ನಾವು ಪಾತ್ರರಾಗಬೇಕು. ದೇವರ ಮಹಿಮೆಗೆ ನಾವು ಪಾತ್ರರಾಗ್ತೇವೆ ಎಂದಾಗ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಬರ್ತದೆ. ಆ ಬದಲಾವಣೆಯನ್ನು ನಾವೇ ಸ್ವತಃ ಕಾಣಬೇಕು. ಅದರಿಂದ ನಾವು ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ದೇವರನ್ನ ನಾವು ಮಹಿಮೆ ಪಡಿಸ್ತೇವೆ. ಯಾವಾಗ ನಾವು ಈ ಬದಲಾವಣೆಗಳು ನಮ್ಮಲ್ಲಿ ಬರಕ್ಕೆ ಶುರುವಾಗ್ತದೋ ಅಲ್ಲಿ ತಿಳಿದುಕೊಳ್ಳಿ, ನನಗರಿವಿಲ್ಲದೆ ನಾನು ದೇವರನ್ನ ನಾನು ಮಹಿಮೆ ಪಡಿಸ್ತಾ ಇದ್ದೇನೆ ಎಂಬುದಾಗಿ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಅದಕ್ಕೆ ಹೇಳ್ತಾನೆ, ಒತ್ತಿ ಹೇಳ್ತಾನೆ. ಕೀರ್ತನೆಗಾರ 85ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ಭಯಭಕ್ತ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ, ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿವೃತ್ತ ಎಂಬುದಾಗಿ. ಯಾವಾಗ ನಾವು ಇದನ್ನೆಲ್ಲ ನಾವು ಮಾಡ್ತೇವೋ ಆಗ ಏನಾಗ್ತದೆ ಅಂದ್ರೆ ಆ ದೇವರ ನಾಮವನ್ನು ನಾವಿರುವಂತಹ ಸ್ಥಳಗಳಲ್ಲಿ ಪ್ರಕಟಿಸ್ತೇವೆ.
ಮಹಿಮೆ ಪಡಿಸ್ತೇವೆ. ಅದರಿಂದ ನಾವು ಭಯಭಕ್ತಿಯುಳ್ಳವರಾಗಬೇಕು. ನಾನು ಭಯಭಕ್ತಿಯುಳ್ಳವನಾಗಿದ್ದೇನೆ ಅಂದರೆ ನಾನು ಬದಲಾವಣೆ ಆಗ್ತೇನೆ. ನನ್ನ ಮಾತು ಬದಲಾವಣೆ ಆಗ್ತದೆ, ನನ್ನ ಚಿಂತನೆ ಬದಲಾವಣೆ ಆಗ್ತದೆ, ನನ್ನ ಯೋಚನೆ ಬದಲಾವಣೆ ಆಗ್ತದೆ, ನನ್ನ ನಡೆ ಬದಲಾವಣೆ ಆಗ್ತದೆ, ನನ್ನ ನುಡಿ ಬದಲಾವಣೆ ಆಗ್ತದೆ, ನನ್ನ ಕೆಟ್ಟತನ ಬಿಟ್ಟು ಹೋಗ್ತದೆ. ಮತ್ತೆ ಯಾರು ನನ್ನ ಬಳಿ ಬಂದು ಯಾರ ಬಗ್ಗೆ ಕೆಟ್ಟದ್ದು ಹೇಳಿದರೂ ಸಹ ಅದು ಸತ್ಯವೋ ಸುಳ್ಳು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ನಾನು ಯಾರನ್ನು ತೀರ್ಪು ಕೊಡದೇ ಇರುವ ಹಾಗೆ, ನನ್ನ ಕಣ್ಣುಗಳಿಂದ ನೋಡದೆಯೇ ತೀರ್ಪು ಕೊಡದೆ, ನನ್ನ ಬಾಯಿಯ ಮಾತುಗಳಿಂದ ನಾನು ತೀರ್ಪು ಕೊಡುತ್ತಾ ಜೀವಿಸುವುದಾದರೆ ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನಲ್ಲ ಎಂಬುದಾಗಿ ಅರ್ಥ. ಸತ್ಯನ್ನ ಅರ್ಥ ಮಾಡಿಕೊಳ್ಬೇಕು. ಕೆಲವು ಸಾರಿ ತಪ್ಪುಗಳು ನಮ್ಮ ಕಣ್ಣು ಮುಂದೆ ಕಾಣ್ತದೆ ಅಂತ ತಿಳ್ಕೊಂಡ್ರು ಸಹ ಆ ತಪ್ಪುಗಳನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಪಡಬೇಕು. ತಿದ್ದುವಾಗ ನೋವಾಗ್ತದೆ, ಆದ್ರೂ ಸಹ ನಾವು ಅದನ್ನ ತಡೆ ಹಿಡಿಬಾರದು. ಅದಕ್ಕೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, 85ನೇ ಅಧ್ಯಾಯದಲ್ಲಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ 9ನೇ ವಾಕ್ಯದಲ್ಲಿ, ಭಯಭಕ್ತಿಯ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ, ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ. ಪ್ರಭುವಿನ ವಾಕ್ಯ. ಕೀರ್ತನೆ 85ನೇ ಅಧ್ಯಾಯ 9ನೇ ವಾಕ್ಯ. ಭಯಭಕ್ತಿಯುಳ್ಳವರಿಗೆ ಆತನ ರಕ್ಷಣೆ ಸನ್ನಿಹಿತ, ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ್ತ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ಪ್ರೀತಿ, ದೇವರ ವಾಕ್ಯ ಕೇವಲ ಶಬ್ದವಲ್ಲ, ಶಕ್ತಿ. ಅದರಿಂದ ನಾವು ಆ ಕೀರ್ತನೆಗಾರನೊಂದಿಗೆ ಜೀವಿಸೋಣ, ಭಯಭಕ್ತಿಯುಳ್ಳವರಾಗಿ ಜೀವಿಸೋಣ, ರಕ್ಷಣೆಯ ಹತ್ತಿರ ನಾವು ಆಗೋಣ. ದೇವರ ಮಹಿಮೆಯು ಈ ಲೋಕದಲ್ಲೆಲ್ಲ ಬೆಳಗುವಂತೆ ನಾವು ಮಾಡೋಣ. ಇಂದಿನ ಈ ಚಿಂತನೆ ನಮ್ಮ ಜೀವಿತಕ್ಕೆ ಆಶಾದಾಯಕ, ಹಾಗೂ ಈ ಚಿಂತನೆಯನ್ನ ನಾವು ಪರರಿಗೂ ಸಹ ಹಂಚಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.